ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಲಾಗಲ್ಲಿ ನಾನು ಸ್ಲಿಪ್ಪರ್ ರ್ಯಾಕ್ನ ಬುಕ್ ಮಾಡಿದ್ವಿ. ಸೊ ಆನ್ಲೈನಲ್ಲಂತೂ ಅಲ್ಲ, ಇದು ಶಾಪ್ ವಿಸಿಟೇನೆ, ನಮ್ಮ ಮನೆ ಹತ್ರ ಇದ್ದಂತಹ ಅಂಗಡಿಗೆ ಹೋಗಿ ಬುಕ್ ಮಾಡಿದ್ದು. ಸೊ ಅದರಲ್ಲಿ ತೊಗೊಂಡಂತಹ ಈ ಒಂದು ಶೂ ರ್ಯಾಕ್ ಅನ್ಬಾಕ್ಸಿಂಗ್ ವಿಡಿಯೋ ಹಾಗೆ ಇನ್ಸ್ಟಾಲ್ ಮಾಡಿರೋಂತಹ ವಿಡಿಯೋ ನಿಮಗೋಸ್ಕರ ಇದೆ. ಎಲ್ಲರೂ ಪೂರ್ತಿ ವಿಡಿಯೋನ ನೋಡಿ. ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ರ್ಯಾಕು. ಸೊ ಯಾಕಪ್ಪ ಅಂತ ಹೇಳಿದ್ರೆ ತುಂಬಾ ಸ್ಲಿಪ್ಪರ್ಸ್ ಇದ್ದಾಗ ಅಲ್ಲಿ ಇಲ್ಲಿ ಹಾಕಿ ಅಡ್ಡಾಡಿರ್ತೀವಿ ನಾವು. ಸೊ ಮನೆ ಮುಂದೆ ಬಿಡೋಕ್ಕೂ ಸಹ ಬೇಜಾರಾಗಿರುತ್ತೆ. ಸೊ ಆಲ್ಮೋಸ್ಟ್ ಏನಂದರೆ ಸ್ಲಿಪ್ಪರ್ ಸ್ಟ್ಯಾಂಡ್ಗಳು ತೊಗೊಂಡು ಬಿಟ್ಟಿದ್ವಿ ನಾವು. ಸೊ ಈಗ ಇದೊಂದನ್ನು ಸಹ ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಸೊ ಆ್ಯಕ್ಚುಲಿ ಇದು 3 ರ್ಯಾಕ್ ಮತ್ತು 4 ರ್ಯಾಕ್ 5 ರ್ಯಾಕ್ ಇದೆ. ನಾವು 5 ರ್ಯಾಕ್ನ ಬುಕ್ ಮಾಡಿದ್ದೀವಿ. ಯಾಕಂದರೆ ಸ್ಲಿಪ್ಪರ್ಸು ಶೂಸು ತುಂಬಾ ಇದೆ ಅಂತಲೇ ಹೇಳ್ಬೋದು ಹಸ್ಬೆಂಡು. ಸೊ ಅದರಲ್ಲಿ ಇವಾಗ ನಮ್ಗೆ ಆನ್ಲೈನ್ ಕೊಡ್ತಾರೋ ಇಲ್ವೋ ಅನ್ನೋದೇ ಡೌಟ್ ಆಗೋಗಿದೆ. ಸೊ ನೆಕ್ಸ್ಟ್ ಯಾವಾಗಾದರೂ ಜೋಡಿಸಿದಾಗ ನಾನು ಖಂಡಿತವಾಗ್ಲೂ ಅದನ್ನು ಸಹ ವೀಡಿಯೋ ಮಾಡ್ತೀನಿ. ಸೊ ಈಗ ಇದನ್ನು ಇನ್ಸ್ಟಾಲ್ ಮಾಡೋದು ಎಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂತ ನೋಡ್ತಾ ಇದ್ವಿ. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನೋಡಿ, ಸ್ಲಿಪ್ಪರ್ ರ್ಯಾಕು ಅಥವಾ ಶೂ ರ್ಯಾಕು ಏನು ಬೇಕಾದರೂ ಹೇಳ್ಬೋದು. ಸೊ ಯಾರೆಲ್ಲರೂ ಮನೇಲಿ ತುಂಬ ಜನ ಇದ್ದಾರೆ, ತುಂಬ ಸ್ಲಿಪ್ಪರ್ಸ್ ಇದೆ, ಅಥವಾ ನಿಮ್ಮ ಮನೆಯಲ್ಲೇ ತುಂಬ ಸ್ಲಿಪ್ಪರ್ಸ್ ಇದೆ ಅನ್ನೋ ಜನಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಒಂದೊಂದು ರ್ಯಾಕಲ್ಲಿ ಒಂದ್ರ ಮೇಲೆ ಒಂದು ಇಟ್ಟರು 5 ಸ್ಲಿಪ್ಪರ್ಸ್ನ ನಾವು ಇಡ್ಬೋದು ಅಂತಲೇ ಹೇಳ್ಬೋದು. ಸೊ ನಾವು ಹೇಗೆ ಜೋಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಉಲ್ಲಾಸ್ಗೆ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಒಂದು ಹೊಸ ವಸ್ತು ಮನೆಗೆ ಬಂದರೆ ಅವನಿಗೆ ಒಂಥರ ಕ್ಯೂರಿಯಾಸಿಟಿ, ಏನಿದು ಅಂತ. ಸೊ ಆ ರೀತಿ ಅವನಿಗೆ. ಸೊ ನಮ್ಮ ಮನಸ್ಥಿತಿ ಹೇಗಾಗಿ ಹೋಗಿದೆ ಅಂತ ಹೇಳಿದ್ರೆ ಏನೋ ಮಾಡೋಕ್ಕೋಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಆಯಿತು. ಸೊ ಆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಫಸ್ಟು ನಾವು ಅಕ್ವಾಗಾರ್ಡ್ ಸರ್ವಿಸ್ ಮಾಡಿಸ್ಬೇಕು ಅಂತ ಇದ್ವಿ. ಸೊ ಸದ್ಯಕ್ಕೆ ಅದನ್ನು ಮಾಡಿಸಿದ್ವಿ. ಅದು ಮಾಡಿಸಿದ್ಮೇಲೆ ಸ್ವಲ್ಪ ಜಿರಳೆ ಕಾಟ ಜಾಸ್ತಿ ಆಗೋದ್ರಿಂದ ಪೆಸ್ಟ್ ಕಂಟ್ರೋಲ್ ಮಾಡಿಸ್ಬೇಕು ಅಂತ ಇದ್ವಿ. ಸೊ ಪೆಸ್ಟ್ ಕಂಟ್ರೋಲು ಮಾಡಿಸಿದ್ವಿ. ಅದಾದಮೇಲೆ ಇನ್ನೇನು ಪೆಸ್ಟ್ ಕಂಟ್ರೋಲ್ ಮಾಡಿಸ್ಬಿಟ್ವಿ, ಪೇಂಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಪೇಂಟು ಸಹ ಮಾಡಿಸಿದ್ವಿ. ಸೊ ಎಲ್ಲ ಆದಮೇಲೆ ಕೊನೆಗೆ ಈ ಒಂದು ಶೂ ರ್ಯಾಕಿಗೆ ಬಂದು ನಿಲ್ತು. ಸೊ ಈಗ ತುಂಬಾ ಖರ್ಚು ಸಹ ಆಗೋಗಿದೆ ಅಂತಲೇ ಹೇಳ್ಬೋದು. ಸೊ ಆದರೂ ಪರವಾಗಿಲ್ಲ, ಮನೆ ನೀಟಾಯ್ತಲ್ಲ ಅನ್ನೋ ಒಂದು ಖುಷಿನೂ ಸಹ ಇದೆ. ಸೊ ನೋಡಿ ಯಾವ ರೀತಿ ಶೂ ರ್ಯಾಕ್ ಅಥವಾ ಸ್ಲಿಪ್ಪರ್ ರ್ಯಾಕ್ನ ಫಿಕ್ಸ್ ಮಾಡ್ತಿದ್ದಾರೆ ಅಂತ. ಸೊ ನಿಮಗೂ ಸಹ ಯೂಸ್ ಆಗುತ್ತೆ, ನೀವೂ ಸಹ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾ ಇದ್ದಾರೆ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಹಾಗೆ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋನ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬರೀ 2 ಸ್ಕ್ರೂ ಫಿಟ್ ಮಾಡಿರುವಂತಹ ಒಂದು ರ್ಯಾಕ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿಯೊಬ್ಬರು ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ ಅಥವಾ ಯಾರೆಲ್ಲ ಇದ್ದಾರೆ ಅವರೆಲ್ರಿಗೂ ಸಹ ಅವರ ಒಂದು ಶೂ ಹಾಗೆ ಸ್ಲಿಪ್ಪರ್ಸ್ನ ನಾವು ರ್ಯಾಕಲ್ಲಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಏನಂದರೆ ನೋಡಿ, ಡ್ರಿಲ್ಲಿಂಗ್ ಮಿಷಿನಲ್ಲಿ 2 ಕಡೆ ಸ್ಕ್ರೂ ಹಾಕೋದು. ಸೊ 2 ಕಡೆ ಸ್ಕ್ರೂ ಹಾಕಿ ಅದನ್ನು ನಾವು ಫಿಕ್ಸ್ ಮಾಡೋದು ತುಂಬಾ ಈಸಿ ಇನ್ಸ್ಟಾಲೇಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮೆಲ್ರಿಗೂ ಬೇಕು ಅಂತ ಹೇಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಅಂತ ಕೇಳಿ, ಖಂಡಿತವಾಗ್ಲೂ ಸಹ ಅವರ ಒಂದು ಕಾಂಟ್ಯಾಕ್ಟ್ನ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಹೇಗಿದೆ, ಎಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಸಿಂಪಲ್ಲಾಗಿ ಅದನ್ನು ಸಹ ಫಿಕ್ಸ್ ಇನ್ಸ್ಟಾಲೇಷನ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ನೋಡಿ, ನಾನು ಆಗಲೇ ಹೇಳಿದೆ ಇದರಲ್ಲಿ 3 ರ್ಯಾಕ್ ಮತ್ತು 4 ರ್ಯಾಕ್ 5 ರ್ಯಾಕು ಸಹ ಇದೆ. ಇಲ್ಲಿ ನಾವು ಬುಕ್ ಮಾಡ್ಕೊಂಡಿರೋವಂಥದ್ದು 5 ರ್ಯಾಕ್ ಆಗಿರುತ್ತೆ. ಸೊ ತುಂಬ ಜನ ಇರೋದ್ರಿಂದ ಸ್ಲಿಪ್ಪರು, ಪಾಪು ಶೂ ಎಲ್ಲ ಸ್ಕೂಲ್ದು ಎಲ್ಲನೂ ಸಹ ಇಡ್ಬೋದು. ಹಾಗೆ ಇದು ಲಾಕ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಲಾಕ್ ಸಿಸ್ಟಮ್ ಇದ್ದರೆ ಸೊ ನಮಗೆ ಬೇಕು ಅಂದಾಗ ನಾವು ಓಪನ್ನ ಮಾಡ್ಕೋಬೋದು. ಕೀನೂ ಸಹ ಇದೆ. ಸೊ ತುಂಬಾ ಈಸಿಯಾಗೂ ಸಹ ಕ್ಯಾರಿ ಮಾಡ್ಬೋದು. ಲೈಟ್ ವೆಯ್ಟು ಸಹ ಇದೆ. ಅಷ್ಟು ಏನು ನಮಗೆ ಹೆವಿ ಭಾರ ಅಂತ ಅನಿಸಲ್ಲ. ಲೈಟ್ ವೆಯ್ಟು ಸಹ ಇರೋದ್ರಿಂದ ಆರಾಮಾಗಿ ನಾವು ಇದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಮನೆ ಶಿಫ್ಟ್ ಆಗೋ ಟೈಮಲ್ಲೂ ಸಹ ಆ ಒಂದು 2 ಸ್ಕ್ರೂನ ತೆಗೆದು ನಾವು ಅದನ್ನು ಸಹ ಶಿಫ್ಟ್ನ ಮಾಡ್ಕೋಬೋದು. ಸೊ ಇದು ಸ್ವಲ್ಪ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಬೇಕು ಅಂತ ಹೇಳಿದಾಗ ಬಟ್ಟೆಲೂ ಸಹ ಒರೆಸ್ಕೋಬೋದು ರ್ಯಾಕ್ನ. ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ಒಣ ಬಟ್ಟೆಯಲ್ಲಿ ನಾವು ಒಣಗಿಸ್ಕೋಬೋದು. ಸೊ ನೋಡಿ, ಈಗ ಮೇಲ್ಗಡೆ 2 ಸ್ಕ್ರೂ ಮತ್ತು ಕೆಳಗಡೆ 2 ಸ್ಕ್ರೂನ ಹಾಕಿ 4 ಸ್ಕ್ರೂ ಫಿಟ್ ಮಾಡ್ತಾ ಇದ್ದಾರೆ ಈ ಒಂದು ಶೂ ರ್ಯಾಕ್ ಅಥವಾ ಏನಂತಾರೆ ಆಗಲೇ ಹೇಳ್ದಂಗೆ ನಾನು ಸ್ಲಿಪ್ಪರ್ ರ್ಯಾಕ್ ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಬೇಕಾಗಿದ್ದಲ್ಲಿ ನೀವು ಸಹ ನಿಮ್ಮ ನಿಯರ್ ಬೈ ಯಾರಿದ್ದಾರೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಅಥವಾ ಬೆಂಗಳೂರಲ್ಲಿರೋರ್ಗೂ ಬೇಕು ಅಂತ ಹೇಳಿದ್ರೆ ಆದಷ್ಟು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ಇಲ್ಲಿ ಸರ್ಚ್ ಮಾಡಿದ್ರೂ ಸಹ ಸಿಗುತ್ತೆ. ಸೊ ಸುಮ್ಮನೆ ಆನ್ಲೈನಲ್ಲಿ ಬುಕ್ ಮಾಡಿ ಮೋಸ ಹೋಗೋಕ್ಕಿಂತ ಈ ಥರ ಶಾಪ್ಗೆ ಹೋಗಿ ನಾವು ನೋಡಿ ನಮಗೆ ಎಷ್ಟು ಉದ್ದ ಬೇಕು ಅಥವಾ ಎಷ್ಟು ಸ್ಟೆಪ್ಸ್ ಬೇಕು ಅನ್ನೋದನ್ನು ಸಹ ತಿಳ್ಕೊಂಡು ಸಹ ನಾವು ಬುಕ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆದಷ್ಟು ಈಗ ಬೆಂಗಳೂರಲ್ಲಿ
ತುಂಬಾ ಈ ಒಂದು ಟ್ರೆಂಡಿಂಗ್ ಇದೆ. ಸೊ ಪ್ರತಿಯೊಬ್ಬರೂ ಸಹ ಇದನ್ನು ತಗೋತಾ ಇದ್ದಾರೆ. ನೋಡಿ, ಈಸಿ ಟು ಕ್ಯಾರಿ ಅನ್ನೋದಕ್ಕಿಂತ ಈಸಿ ಟು ಯೂಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಲಾಕ್ ಸಿಸ್ಟಮ್ ಅವರು ಲಾಕ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇದ್ದಾರೆ ಯಾವ ರೀತಿ ಅಂತ. ಸೊ ಕೀ ನಾವು ಅಲ್ಲೇ ಬಿಟ್ಟರು ಸಹ ಪರವಾಗಿಲ್ಲ, ಮಕ್ಳಿಗೂ ಸಹ ಕೈ ಎಟ್ಕಲ್ಲ ಅದು. ಸೊ ಏಕಪ್ಪ ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತಂದರೆ ಈ ಥರ ಚಿಕ್ಕ ಮಕ್ಳು ಇರೋರ್ಗು ಸಹ ಒಂದು ಲಾಕ್ನ ಓಪನ್ ಮಾಡುವಂತಹ ಎಟ್ಕಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬಾ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ಇದು ನಮ್ಮ ಮನೆಯಲ್ಲಿ. ನಿಮಗೂ ಸಹ ಬೇಕಾಗಿದ್ದಲ್ಲಿ ಪರ್ಚೇಸ್ ಮಾಡ್ಬೋದು ಆರಾಮಾಗಿ. ನಿಮ್ಮ ಶೂ ರ್ಯಾಕ್ ಏನೆಲ್ಲ ಇದೆ, ಅಥವಾ ಶೂಸ್ ಆಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು, ಮಕ್ಕಳು ಶೂ ಅಥವಾ ಮಕ್ಕಳದು ಸ್ಲಿಪ್ಪರ್ಸ್ ಎಲ್ಲನೂ ಸಹ ನೀವು ಈ ರೀತಿ ಆಲ್ಟ್ರು ಮಾಡ್ಕೋಬೇಕು. ಹಾಗೆ ನಿಮಗೆ ನಾನು ಆಗಲೇ ಹೇಳ್ದಂಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಜೋಡಿಸ್ಕೋಬೋದು. ಒಂದು ಲೈನಲ್ಲಿ ನೀವು 3 to 5 ಸ್ಲಿಪ್ಪರ್ಸ್ ಅಥವಾ ಶೂಸ್ನ ಜೋಡಿಸ್ಕೋಬೋದು. ಒಂದ್ರ ಮೇಲೆ ಒಂದು ಇಡ್ತೀನಿ ಅಂತ ಹೇಳಿದ್ರೂ ಸಹ 6 to 7 ಸ್ಲಿಪ್ಪರ್ಸ್ ಅಥವಾ ಇದನ್ನು ಸಹ ಜೋಡಿಸ್ಬೋದು. ಆದಷ್ಟು ಅವಾಯ್ಡ್ ಮಾಡಿ ಒಂದ್ರ ಮೇಲೆ ಒಂದು ಇಡೋದನ್ನು. ಸೊ ಆರಾಮಾಗಿ ಒಂದು ರ್ಯಾಕಲ್ಲಿ ಒಂದು ಲೈನಲ್ಲಿ ನಾವು 4 ಸ್ಲಿಪ್ಪರ್ಸ್ನ ನಾವು ಜೋಡಿಸ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಿಂಪಲ್ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗುತ್ತೆ. ಸೊ ಯಾರೆಲ್ಲರೂ ಮನೇಲಿ ಜನ ಜಾಸ್ತಿ ಇದ್ದಾರೆ ಅಥವಾ ಸ್ಲಿಪ್ಪರ್ಸ್ ತುಂಬಾ ಇದೆ ಅನ್ನೋರಿಗೆ ಇದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರೂ ಸಹ ನನ್ನ ವೀಡಿಯೋ ನೋಡಿ ಇಷ್ಟ ಆಗಿದರೆ ನೀವು ಪರ್ಚೇಸ್ ಮಾಡಬೇಕು ಅಥವಾ ಬೈ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೇ ರೀತಿ ಮಾರ್ಕೆಟಲ್ಲಿ ತುಂಬಾ ಸಿಗುತ್ತೆ. ನೀವು ಸಹ ಪರ್ಚೇಸ್ ಮಾಡ್ಬೋದು. ಆನ್ಲೈನಲ್ಲಿ ಬುಕ್ ಮಾಡಿ ಮೋಸ ಹೋಗಬೇಡಿ. ಆದಷ್ಟು ಶಾಪ್ ವಿಸಿಟ್ ಮಾಡಿ, ಅಲ್ಲಿ ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತಾರೆ. ನೋಡಿ, ಇಲ್ಲಿ ಪ್ರತಿಯೊಂದು ಕೀಯಿಂದ ಹಿಡಿದು ಪ್ರತಿಯೊಂದು ಸ್ಟೆಪ್ಸು ಸಹ ಉಲ್ಲಾಸ್ ರೆಕಾರ್ಡ್ ಮಾಡಿದ್ದ, ಅದನ್ನು ಸಹ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಅದಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಎಲ್ಲರಿಗೂ ಯೂಸ್ಫುಲ್ ವೀಡಿಯೋ ಅಂತ ಇಷ್ಟ ಆಗಿದೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇರೋ ಅವರೆಲ್ಲ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಎಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲರೂ ವಿಡಿಯೋ ನೋಡಿ. ಬಾಯ್.